ಫೈನಾನ್ಷಿಯಲಿ ಆ್ಯಂಡ್ ಕರಿಯರ್ ವೈಸ್ ನೀವು ಕೇಳ್ತಾ ಇರೋದಾ ಸರ್ ಇದು? ಹೌದು. ಓಕೆ. ಕರಿಯರ್ ವೈಸ್ ಪ್ರತಿ 10 ವರ್ಷವೂ ಹೊಸ ಹೊಸ ಕರಿಯರ್ಗಳು ಬರ್ತಾನೆ ಇರುತ್ತೆ. ಆ್ಯಂಡ್ ಎಸ್ಪೆಷಲಿ ಇಂಟರ್ನೆಟ್ ನಮ್ಮ ಕೈಯಲ್ಲಿ ಇರೋದ್ರಿಂದ ಹೊಸ ಹೊಸ ಸ್ಕಿಲ್ಸು, ಗಿಗ್ ವರ್ಕಿಂಗ್ ಅಂತ ಹೇಳ್ತಾರೆ, ಇಲ್ಲ ಅಂತಂದರೆ ಫ್ರೀಲಾನ್ಸಿಂಗ್ ಅಂತೆಲ್ಲ ಹೇಳ್ತಾರೆ. ಇವಾಗ ನನಗೆ ಹೇಳಬೇಕು ಅಂತಂದರೆ ಎಡಿಟ್ ಮಾಡೋದಕ್ಕೆ ಒಂದಷ್ಟು ಜನ, ಕ್ಯಾಮ್ರಾ ಹ್ಯಾಂಡ್ಲ್ ಮಾಡೋದಕ್ಕೆ ಒಂದಷ್ಟು ಜನ ಕೆಲಸ, ನಾನು ಮಾಡೋ ಕೆಲಸಕ್ಕೆ ಸ್ಕ್ರಿಪ್ಟ್ ಬರೆಯೋದಕ್ಕೋ ಡೈಲಾಗ್ಗಳನ್ನ ಬರೆಯೋದಕ್ಕೋ ಒಂದಷ್ಟು ಜನಕ್ಕೆ, ಎಲ್ಲರಿಗೂ ಸಂಬಳ ಅಂತ ಇದೆ. ಆ್ಯಂಡ್ ಫ್ರ್ಯಾಂಕ್ಲಿ ಸ್ಪೀಕಿಂಗ್, ಓಪನ್ಲಿ ಸ್ಪೀಕಿಂಗ್, ತುಂಬ ಸೆಟಲ್ಡಾಗಿ ಇಂಟರ್ನೆಟ್ಟನ್ನು ಬಳಸ್ಕೊಂಡು ಒಳ್ಳೆ ದುಡ್ಡು ಸಂಪಾದನೆ ನಾನು ಪರ್ಸ್ನಲಿ ಮಾಡ್ತಾಯಿದ್ದೀನಿ. ಇದು ಓಪನ್ ಆಗೇ ಹೇಳ್ತಾ ಇದ್ದೀನಿ. ವಾಟ್ ಇಸ್ ದ ಸಕ್ಸಸ್ ರೇಟ್? ಸಕ್ಸಸ್ ರೇಟ್ ಡಿಪೆಂಡ್ಸ್ ಅಪಾನ್ ಹೌ ದೇ ಯೂಟಿಲೈಸ್ ಇಟ್. ನಾನು ಆ್ಯಕ್ಚುಲಿ ಓದಿರೋದು ಬಿಸ್ನೆಸ್ಸು, ಗೋಲ್ಡ್ ಮೆಡಲಿಸ್ಟ್ ಫ್ರಮ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ. ನಾನು ಏನೇನು ಪಾಠ ಓದಿದ್ದೀನಿ ನನ್ನ ಯೂನಿವರ್ಸಿಟಿಯಲ್ಲಿ, ಕಾಲೇಜಲ್ಲಿ, 1% ನನ್ನ ಜೀವನದಲ್ಲಿ ಉಪಯೋಗಿಸ್ಕೊಂಡೇ ಇಲ್ಲ. 1% ಅದು ಯಾವುದದು ಪೈಥಾಗರಸ್ ಥಿಯರಮ್, ಯಾವುದು A+B² 1% ಇಲ್ಲ. ಸೊ ಐ ಫೀಲ್ ದ್ಯಾಟ್ ನಾವು ಇವಾಲ್ವ್ ಆಗ್ತಾನೆ ಇರಬೇಕು. ಆ್ಯಂಡ್ ನಾವು ಯಾವುದೇ ಕೆಲಸ, ಇವಾಗ ಸರ್ದು ನಾನು ಡೈರೆಕ್ಷನ್ಗೇನೋ ಹೋದೆ, ಸರ್ ಥರ ಆಗಬೇಕು ಅಂತ ಅಂದ್ಕೊಂಡ್ರೆ ಸಕ್ಸಸ್ ರೇಟ್ ಡಿಪೆಂಡ್ಸ್ ಅಪಾನ್ ನಾನು ಹೇಗೆ ಅದನ್ನು ನಿಭಾಯಿಸ್ತೀನಿ, ನಾನು ಹೇಗೆ ಕೆಲಸ ಮಾಡ್ತೀನಿ. ಶ್ರದ್ಧೆ, ಭಕ್ತಿ, ಪ್ಯಾಷನ್ ಪ್ರತಿಯೊಂದೂ ಇಂಪಾರ್ಟೆಂಟ್ ಆಗುತ್ತೆ ಫಾರ್ ಎನಿ ಪ್ರೊಫೆಷನ್. ಅದು ಯಾವುದೇ ಕೆಲಸ ಆಗಿರ್ಬೋದು. ನಾನು ಒಳ್ಳೆ ಗೌರ್ಮೆಂಟ್ ಜಾಬೋ ಇನ್ನೊಂದು ಜಾಬಿಗೆ ಹೋಗ್ಬಿಟ್ಟು ನಾನು ಕಳಪೆ ಕೆಲಸ ಮಾಡಿದ್ರೆ ಆಬ್ವಿಯಸ್ಲಿ ಸಕ್ಸಸ್ ರೇಟು ಇರೋಲ್ಲ, ಸಕ್ಸಸ್ಸೇ ಇರೋದಿಲ್ಲ. ಸೊ ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರಶ್ನೆಗೆ.